ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ನನ್ನ ಬಗ್ಗೆ ನಿಮಗಿರೋ ಕಾಳಜಿ ಅದು ನಿಮ್ಮ ಪ್ರೇಮದ ಸಂಕೇತ. ನನಗೆ ಪೂರ್ಣ ಅವ್ರ ಬಗ್ಗೆ ಇರುವಂಥ ಕಾಳಜಿ ನನ್ನ ಕರ್ತವ್ಯದ ಸಂಕೇತ. ಕರ್ತವ್ಯ ಮತ್ತು ಪ್ರೇಮದ ಮಧ್ಯೆ ಯಾವತ್ತಾದ್ರೂ ಸಂಘರ್ಷ ನಡೆದ್ರೆ ಅಲ್ಲಿ ಕರ್ತವ್ಯ ಗೆಲ್ಬೇಕಾಗತ್ತೆ. ದಯವಿಟ್ಟು ನನ್ನ ಕ್ಷಮಿಸಿ. ಜನರಿಗೆ ನೀ ದೇವರೋ ಜಗ ಹೇಳಿದೆ ಜೈ ಭೀಮರೋ. ವಕೀಲ್ ಸಾಹೇಬ್ರೆ, ಗುಡ್ ಮಾರ್ನಿಂಗ್. ಯಾರು ನೀನು? ಬೆಳಬೆಳಿಗ್ಗೆ ನಮ್ಮನೆ ಹತ್ರ ಯಾಕೆ ಬಂದಿದ್ಯಾ? ನಾನು ಯಾರು ಅಂತ ಹೇಳಿದ್ರೆ ಬಹುಶಃ ನೀವು ನನ್ನ ಹತ್ರ ಮಾತಾಡಲ್ಲ. ಅದಕ್ಕೆ ನನ್ನ ಕೆಲಸ ಏನೋ ಅದನ್ನೇ ಹೇಳ್ತೀನಿ. ಕೆಳಗೇರಿಯೋ ನೀನು? ಸರ್, ನಿಮ್ಮ ಮನೆ ಬಾಗಿಲು ತನಕ ಬಂದಿರುವಂಥ ಒಬ್ಬ ವ್ಯಕ್ತಿ ನ್ಯಾಯನ ಕೇಳ್ಕೊಂಡು ಬಂದಿರ್ತಾನೆ. ನ್ಯಾಯಕ್ಕೆ ಮೇಲೂ ಕೀಳು ಅನ್ನೋದು ಇರಲ್ಲಲ್ವಾ? ದಯವಿಟ್ಟು ಒಂದು ಸಲ ನನ್ನ ಮಾತು ಕೇಳಿ. ನಾನು ಮೊದಲು ಗಿರೀಶ್ ಪಟ್ನಾಯಕ್ ಅವ್ರ ಹತ್ರ ಕೆಲಸ ಮಾಡ್ತಿದ್ದೆ. ಇವತ್ತು ಕೂಡ ಅವ್ರ ಹತ್ರನೇ ಸಹಾಯಕ್ಕೆ ಅಂತ ಹೋಗಿದ್ದೆ. ಆದರೆ ಅವರು ಲಂಡನ್ಗೆ ಹೋಗಿದ್ದಾರಂತೆ. ಅದಕ್ಕೆ ನಿಮ್ಮನ್ನೇ ನಂಬ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ಸುಮ್ಮನೆ ಹೋಗಪ್ಪ. ಬೆಳಬೆಳಿಗ್ಗೆ ನಿನ್ನ ಮುಖ ನೋಡಿ ದಿನ ಹಾಳು ಮಾಡ್ಕೊಳ್ಳಲ್ಲ. ಸರ್, ನಾನು ಹೇಳೋದನ್ನ ಒಂದ್ಸಲನಾದ್ರೂ ಕೇಳಿ ನೋಡಿ. ವಕೀಲ್ ಸಾಹೇಬ್ರೆ, ನೀವು ನೋಡ್ರಪ್ಪ, ಇವತ್ತು ವಠಾರದಲ್ಲಿ ಎಂಥ ಬೆಳಕಿದೆ ನೋಡಿ. ವಠಾರಕ್ಕೆ ಹೊಂಡ್ಕೊಂಡಿದ್ದ ಕತ್ಲೆ ಇವತ್ತು ಕಾಣಿಸ್ತಾನೆ ಇಲ್ಲ. ಇಷ್ಟು ದಿನದಿಂದ ಎಲ್ಲರೂ ಏನೋ ಭ್ರಮೆಯಲ್ಲಿದ್ರಲ್ಲ, ಭೀಮ ನಮ್ಮೋನು, ನಮ್ಮ ಬಗ್ಗೆ ಕಾಳಜಿ ವಹಿಸ್ತಾನೆ, ಇವತ್ತು ಮುಖ ನೋಡ್ಕೊಂಡು ನಿಂತಿದ್ದಾರೆ. ಭೀಮ ಎಲ್ರೂ ಮುಂದೆ ಹೋಗಿದ್ದಾನೆ. ಬರೀ ಹೋಗಿರೋದಲ್ಲ ಮಂಚಯ್ಯ, ಎಲ್ರೂ ಪ್ರೀತಿನೂ ಒತ್ಕೊಂಡು ಹೋಗಿದ್ದಾನೆ ನೋಡು. ಎಲ್ಲಿ ಹೋಗ್ತಿದ್ದೀರಾ? ಇಲ್ಲಿವರೆಗೂ ನೀವು ನಿಮ್ಮ ಮಗ ಊರವ್ರಿಗೆಲ್ಲ ಹೇಳ್ತಿದ್ರಿ. ಮೊದಲನೇ ಸಲ ನಿಮ್ಗೂ ಬುದ್ಧಿ ಹೇಳ್ತಿದ್ದಾರೆ. ಪಾಪ ಕೇಳಿಸ್ಕೊಳ್ಳಿ. ಹೇಳಿ ಹೇಳಿ, ಸತ್ಯ ಕಹಿಯಾದ್ರೂ ಹೇಳಿ, ಮನ್ಸಿಗೊಳ್ಳೇದು. ನಾನು ಇಂಥ ದೊಡ್ಡ ವಕೀಲಾಗಿ ನಿನಗೆ ಸಹಾಯ ಮಾಡಬೇಕಾ? ಕೆಳಗೇರಿ ಅಪರಾಧಿನ ಭೇಟಿ ಮಾಡೋದಕ್ಕೆ ಮತ್ತೊಬ್ಬ ಕೆಳಗೇರಿ ವ್ಯಕ್ತಿಗೆ ಅನುಮತಿನ ಕೊಡಿಸ್ಬೇಕಾ ನಾನು? ಇದೆಲ್ಲ ಆಗೋದಿಲ್ಲ. ಸುಮ್ಮನೆ ಹೋಗು. ಸರ್, ನನ್ನ ಮಾತು ಕೇಳಿ. ನೀವು ಇಷ್ಟು ದೊಡ್ಡ ವಕೀಲರು, ನಿರಪರಾಧಿಗೆ ಶಿಕ್ಷೆ ಆಗದೆ ಇರೋ ಥರ ನೋಡ್ಕೊಡೋದು ನಿಮ್ಮ ಕರ್ತವ್ಯ ಆಗಿರುತ್ತಲ್ವಾ? ನಿನ್ ಜಾತಿನಲ್ಲಿ ಹುಟ್ಟೋದೆ ಬಹಳ ದೊಡ್ಡ ಅಪರಾಧ. ಇನ್ ಹೇಗ್ ನಿರಪರಾಧಿ ಆಗ್ತಾನೆ? ನನ್ನ ಮಾತು ಕೇಳಿ ಸರ್. ಈಗ ನೀವೇ ಹೇಳಿ ರಾಮ್ಜಿ, ಭೀಮ್ರಾವ್ ನಮ್ ಎಲ್ರೂ ಭಾವನೆಗೂ ಮಸಿ ಬಳ್ದು ಹೋಗಿದ್ದಾನಲ್ವಾ? ಶಿಕ್ಷೆ ಆಗ್ಬೇಕೋ ಬೇಡವಾ ಅವನ್ಗೆ? ಅಯ್ಯೋ, ಏನ್ ನೋಡ್ತಾ ಇದ್ದೀರಾ? ಹೇಳಿ, ಶಿಕ್ಷೆ ಆಗ್ಬೇಕೋ ಬೇಡವಾ? ಅಯ್ಯ, ಶಿಕ್ಷೆ ಆಗ್ಲೇಬೇಕು. ಮತ್ತೆ ಈ ವಠಾರದಲ್ಲಿ ನೀವು ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗಿದ್ಯಾ ಇಲ್ಲಿವರೆಗೂ? ಆದ್ರೆ ನಿಮ್ ಭೀಮ್ರಾವ್ ವಟಾರ್ದವ್ರ ನಂಬಿಕೆನ ಮುರಿದು ಹೋಗಿದ್ದಾನೆ. ನಮಗ್ ಶಿಕ್ಷೆ ಆಗ್ಲಿಲ್ಲ ಅಂತ ಅವನನ್ನ ಕ್ಷಮಿಸ್ಬೇಕು ಅಂತಾನಾ? ಇದ್ಯಾವ ರೀತಿ ನ್ಯಾಯನಪ್ಪ? ಇದೆಲ್ಲ ಇರ್ಲಿ ಬಿಡಪ್ಪ. ಭೀಮ ಅವನ ಮನೆಯವರು ಎಲ್ಲರೂ ದೊಡ್ಡದಾಗಿ ಮಾತಾಡೋದಷ್ಟೇ. ಸಾಬೀತು ಮಾಡೋ ಸಮಯ ಬಂದಾಗ ಹೆದರ್ಕೊಂಡು ಮನೆ ಸೇರ್ಕೋತಾರೆ. ಆಮೇಲೆ
ಸುಮ್ಮನೆ ಏನೇನೋ ಕತೆ ಕಟ್ಕೊಂಡು ಭೀಮನ್ನ ಮಹಾತ್ಮ ಅಂತ ಹೇಳಕ್ ನೋಡ್ತಾರೆ ಅಷ್ಟೇ. ಇಲ್ಲ, ಈ ಸಲ ನಾನು ಭೀಮ ಸಮರ್ಥಕ ಅಂತ ಒಪ್ಪೋದಿಲ್ಲ. ನೀವೆಲ್ಲ ಸೇರಿ ಭೀಮನ್ಗೆ ಏನು ಶಿಕ್ಷೆ ಕೊಡ್ಬೇಕೋ ಕೊಡಿ, ನಾನೇನು ಹೇಳಲ್ಲ, ಅಡ್ಡನೂ ಬರಲ್ಲ. ಅವರೆಲ್ಲ ಯಾಕೆ ಶಿಕ್ಷೆ ಅನುಭವಿಸ್ತಿದ್ದಾರೆ ಅಂದ್ರೆ ಅವ್ರ ಹತ್ರ ಯಾರೂ ಮಾತಾಡೇ ಇಲ್ಲ. ಅಂದ್ರೆ ಅವ್ರ ಕಥೆನ ಕೇಳೋದಕ್ಕೆ ಯಾರೂ ತಯಾರಾಗಿರ್ಲಿಲ್ಲ. ನೀವೊಂದ್ಸಲ ನನಗೆ ಪರ್ಮಿಷನ್ ಕೊಡ್ಸಿದ್ರೆ ನಾನೇ ಹೋಗೋರ ಹತ್ರ ಮಾತಾಡಿ ಅವ್ರ ಕಥೆನೂ ಕೇಳಿ ನಿಜವಾದ ಅಪರಾಧ ಏನು, ಅದ್ರ ಹಿಂದೆ ಯಾರಿದ್ದಾರೆ ಅಂತ ತಿಳ್ಕೊಬೋದು. ಅಕಸ್ಮಾತ್ ಯಾರೂ ಅವ್ರ ಹತ್ರ ಮಾತಾಡ್ದೇನೆ ಅವ್ರ ಅಪರಾಧಿ ಅಂತ ಜೈಲಲ್ಲಿ ಇರೋ ಹಾಗೆ ಮಾಡಿದ್ರೆ ಅದು ತಪ್ಪಾಗಲ್ವಾ ಸರ್? ಹೇ ಭೀಮ್ರಾವ್, ಪತ್ರಿಕೆನಲ್ಲಿ ನಿಮ್ಮ ಜಾತಿಯವ್ರ ಬಗ್ಗೆ ಬರ್ದಿದ್ದು ನೀನೇ ಅಲ್ವಾ? ಈಗ ಅವ್ರ ಪರವಾಗೆ ಬರ್ತಿದ್ಯಾ? ನಾನು ನಿನಗೆ ಸಹಾಯ ಮಾಡೋಕ್ಕಾಗಲ್ಲ. ಸರ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್. ಬೆಳಗ್ಗೆಯಿಂದ 100 ಜನರ ಹತ್ರ ಹೋಗಿದ್ದೀನಿ, ಎಲ್ಲರೂ ಆಗಲ್ಲ ಅಂತಿದ್ದಾರೆ. ಬೇರೆ ಯಾರನ್ನಾದ್ರೂ ನೋಡ್ಕೋ. ಯಾವ ವಕೀಲರು ನಿಂಗೆ ಸಹಾಯ ಮಾಡಲ್ಲ. ನಾವು ವಕೀಲರು, ನಾವು ಮೇಲ್ನವ್ರ ಕೇಸ್ಗಳನ್ನ ಮಾತ್ರ ತಗೊಳ್ಳೋದು. ನಮ್ಮ ಹೊಟ್ಟೆಪಾಡಿ ಇರೋದೇ ಅಲ್ಲಿ. ಅಪ್ಪಿತಪ್ಪಿ ಕೆಳಜಾತಿಯವ್ರಿಗೆ ಸಹಾಯ ಮಾಡಿದ್ರೆ ಮೇಲ್ನವ್ರ ಕೆಂಗಣ್ಣಿಗೆ ಗುರಿ ಆಗ್ಬೇಕಾಗತ್ತೆ. ಶತ್ರುಗಳ ಥರ ನೋಡ್ತಾರೆ ನಮ್ಮನ್ನ. ಬಡವರ ಕೋಪ ದವಡೆಗ್ ಮೂಲ ಅಂತ ಕೇಳಿಲ್ವಾ? ಅರ್ಥ ಮಾಡ್ಕೋ. ಓದು ಬರಹ ಕಲ್ತಿದ್ಯಲ್ವಾ? ಸುಮ್ಮನೆ ಮನೆಗೆ ವಾಪಸ್ ಹೋಗು. ಅವನ ಹಣೆ ಬರ ಹೆಂಗೋ ಇರ್ತಾನೆ. ಅಲ್ದೆ ಅವನು ಕೆಳಜಾತಿಯವನೇ. ಹೊರಗೆ ಬಂದರೂ ಒದ್ದಾಡೋದಿದ್ದಿದ್ದೆ. ಜೈಲಲ್ಲಿದ್ರೆ ಹೊಟ್ಟೆಗಾದ್ರೂ ಸರಿಯಾಗಿ ಬೀಳುತ್ತೆ. ಸರ್ ನನ್ನ ಮಾತು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಸರ್ ನನ್ನ ತಂದೆ, ಹೆಂಡತಿ, ಅಣ್ಣಂದ್ರು ಎಲ್ಲರನ್ನೂ ಎದುರು ಹಾಕೊಂಡು ಇಲ್ಲಿಗೆ ಬಂದಿದ್ದೀನಿ ಸರ್. ಯಾಕಂದ್ರೆ ನನ್ನೊಳಗಿನ ಮಾನವೀಯತೆ, ನನ್ನ ಮನಸ್ಸಾಕ್ಷಿ, ನನ್ನ ಹೃದಯ ಹೇಳ್ತು ಸರ್, ಹೋಗು ಭೀಮ್ರಾವ್, ಆ ಖೈದಿಗೆ ಸಹಾಯ ಮಾಡುವಂತ. ನಿಮ್ಮ ತಂದೆ ಏನು ಹೇಳುತ್ತೆ ಅದು ನನಗೆ ಗೊತ್ತಿಲ್ಲ ಸರ್. ನನಗೆ ಬೇಕಿರೋದೊಂದೇ, ನಿಮ್ಮ ಮನಸ್ಸಾಕ್ಷಿ, ನಿಮ್ಮ ಮಾನವೀಯತೆ, ನಿಮ್ಮ ಹೃದಯ ಏನು ಹೇಳುತ್ತೆ ಅನ್ನೋದಷ್ಟೇ. ಈಗ ಎಷ್ಟು ದೊಡ್ಡ ವಕೀಲರಾಗಿದ್ದೀರಾ ಅಂದಮೇಲೆ ಬರೀ ದುಡ್ಡುಗೋಸ್ಕರ ಕೇಸ್ ತಗೊಳ್ಳೋಂಥವ್ರು ನೀವಾಗಿರಲ್ಲ. ಕೈ ಮುಗಿದು ನಿಮ್ಮ ಹತ್ರ ಕೇಳ್ಕೊತೀನಿ ಸರ್, ಒಂದು ಸಲ ಭೇಟಿ ಮಾಡೋ ಅವಕಾಶ ಮಾಡಿಕೊಡಿ. ಸತ್ಯ ಏನು ಅಂತ ತಿಳ್ಕೊತೀನಿ. ಸರಿ, ಒಂದು ಪತ್ರ ಬರೆದು ಕೊಡ್ತೀನಿ. ಕೋರ್ಟಲ್ಲಿ ಹೋಗಿ ಕೊಡು. ಅವ್ರೇನಾದರೂ ಪರ್ಮಿಷನ್ ಕೊಟ್ರೆ ನಿಂಗೆ ಸಹಾಯ ಆದರೂ ಆಗ್ಬೋದು. ಸರಿ ಸರಿ, ಖಂಡಿತ ಸರ್. ಹಾ, ಈ ಭೀಮಂಗೆ ಶಿಕ್ಷೆ ಕೊಡಲೇಬೇಕು ಅಂತ ನಾವೆಲ್ಲ ತೀರ್ಮಾನ ಏನು ಮಾಡಿದ್ದೀವಿ, ಇದು ಎಲ್ಲರಿಗೂ ಒಪ್ಪಿಗೆ ತಾನೆ? ಅರೆ ಹೇಳ್ರಪ್ಪ, ಇದೆಯಾ ಇಲ್ವೋ? ಹಾ, ನಮಗೆ ಒಪ್ಪಿಗೆ ಇದೆ. ಆ ಭೀಮನ್ ಸಮರ್ಥಕರೇ, ನೀವು ಬಾಯ್ ಬಿಡಿ. ಒಂದ್ ವೇಳೆ ಭೀಮಂಗ್ ಶಿಕ್ಷೆ ಕೊಟ್ರೆ ಎಲ್ರೂ ಅದಕ್ಕೆ ಒಪ್ಪಿಗೆ ನೀಡಬೇಕು. ಕೊಡ್ತೀರಾ ತಾನೇ ಒಪ್ಪಿಗೆನಾ? ಇಲ್ಲ ಅಂದ್ರೆ ಭೀಮನ್ ಪರ ನಿಂತ್ಕೊಂಡು ಕೊಟ್ಟ ಮಾತ್ಗೆ ಉಲ್ಟಾ ಹೊಡಿತಿರೋ? ಜಜಬಾಯ್, ಯಾರು ಉಲ್ಟಾ ಹೊಡೆಯಲ್ಲ, ಯಾರು ಸಹ. ನಿಂತ್ಕೊರಮ್ಮ, ಎಲ್ಲಿಗೆ ಹೊರಟೆ? ನೀನ್ ಉಲ್ಟಾ ಹೊಡೆಯಲ್ಲ ತಾನೆ? ವಟಾರದ ಸದಸ್ಯೆಯಾಗಿ ಇಷ್ಟೊತ್ತು ಇಲ್ಲೇ ನಿಂತಿದ್ದೆ ಅಲ್ವಾ? ಈಗ ನಾನು ಪತ್ನಿ ಧರ್ಮ ಪಾಲಿಸ್ತೀನಿ. ನೀವೇನು ಯೋಚನೆ ಮಾಡ್ಬಿಡಿ. ಈ ಸಲ ನಾನ್ ನಿಮ್ ವಿರುದ್ಧವಾಗಂತೂ ಹೋಗಲ್ಲ.
ಹಾಗಿದ್ರೆ ID ಕಾರ್ಡ್ ತಂದಿದೀಯಾ ಈ ಸಲನಾದ್ರೂ? ಇಲ್ಲ, ID ಕಾರ್ಡ್ ಇಲ್ಲ. ಆದರೆ ಈ ಕೋರ್ಟಿಂದ ನಾನು ಒಂದು ಪತ್ರನ ತಂದಿದ್ದೀನಿ. ಇದು ಸಾಕಲ್ವಾ? ಸರ್, ಇದರಲ್ಲಿ ಅಷ್ಟು ಸ್ಪಷ್ಟವಾಗಿ ಬರೆದಿದೆ ಅಂದಮೇಲೆ ಅಷ್ಟೊತ್ತು ಯಾಕೆ ಯೋಚಿಸ್ತಿದ್ದೀರ? ಅಪ್ಪಣೆ ಕೊಟ್ಬಿಡಿ. ಅಪ್ಪಣೆ ಕೊಡ್ತೀನಿ ಭೀಮ್ರಾವ್. ಆದ್ರೆ ಅವನನ್ನ ಭೇಟಿಯಾಗಿ ಏನ್ ಮಾಡ್ತೀಯಾ? ಮಾತಾಡಿದ್ರೆ ಏನ್ ಸಿಗುತ್ತೆ ನಿಂಗೆ? ಇವೆಲ್ಲ ಪ್ರಶ್ನೆಗಳಷ್ಟೇ. ಇದು ಬರೀ ಪ್ರಶ್ನೆ ಅಲ್ಲ ಸರ್, ಸಾಕಷ್ಟು ಸವಾಲುಗಳಿವೆ. ಅವ್ರನ್ನ ಮಾತಾಡ್ಸಿ ನಿಂಗೇನು ಸಿಗುತ್ತೆ? ಕತೆ ತಿಳ್ಕೊಂಡು ನೀನೇನು ಮಾಡ್ತೀಯ? ಅಕಸ್ಮಾತ್ ನೀವು ಹೇಳಿರೋಂಥ ಕತೆನ ಬಿಟ್ಟು ಬೇರೆಯದ್ದೇ ಒಂದು ಕತೆ ಬಂದರೆ ಅದನ್ನು ನಾನೇನು ಮಾಡ್ತೀನಿ? ಅಥವಾ ಆ ಕತೆನ ನಾನು ನನ್ನ ನ್ಯೂಸ್ ಪೇಪರ್ ಆಫೀಸಿಗೆ ತೊಗೊಂಡು ಹೋದರೆ ಏನಾಗಬಹುದು? ಅಥವಾ ಕತೆ ಹೇಳೋದ್ರ ಬದಲು ಅವ್ರು ನನ್ನ ಮೇಲೆ ದಾಳಿ ಮಾಡಿದ್ರೆ ಏನಾಗಬಹುದು? ಯಾಕಂದರೆ ನಿಮ್ಮ ಪ್ರಕಾರ ಅವನೊಬ್ಬ ಅಪರಾಧಿ ಅಲ್ವಾ? ಅಥವಾ ಈ ಜೈಲಲ್ಲಿ ನನ್ನ ಜೀವಕ್ಕೇನಾದರೂ ಹೆಚ್ಚು ಕಮ್ಮಿ ಆದರೆ ಅದು ನಿಮ್ಮ ಕುತ್ತಿಗೆಗೆ ಬರುತ್ತೆ. ಈ ರೀತಿ ಸವಾಲುಗಳು ತುಂಬ ಇದೆ ಸರ್. ಆದರೆ ಇಷ್ಟೆಲ್ಲ ಸವಾಲುಗಳಿರೋ ಕಾರಣ ಈ ಪತ್ರ ಕೊಟ್ಟ ಮೇಲೂ ಕೂಡ ನನ್ನನ್ನು ನೀವು ಬಿಡೋದಕ್ಕೆ ಸಾಧ್ಯ ಇಲ್ಲ ಅಂದರೆ? ಇಲ್ಲ ಭೀಮ್ರಾವ್, ಒಪ್ಗೆ ಏನೋ ನಿನಗೆ ಕೊಡ್ತೀನಿ. ಆದ್ರೆ ಕೆಲವು ಪ್ರಶ್ನೆಗಳಿಗೆ ಉತ್ತರ ಪಡಿಬೇಕು ಅಂತ ಮನ್ಸು ಹೇಳ್ತಿದೆ. ಸರ್, ನೀವು ಸ್ವಲ್ಪ ಶಾಂತವಾಗಿರಿ. ಒಂದೇ ಒಂದ್ಸಲ ಭೇಟಿ ಮಾಡೋಕ್ಕೆ ಅವಕಾಶ ಕೊಡಿ. ಅಕಸ್ಮಾತ್ ನಾನು ಅವ್ರನ್ನ ಭೇಟಿ ಮಾಡಿ ಮಾತಾಡ್ಸಿದ್ರೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀನಿ. ಆಗ್ಲಿ, ನಡಿ. ಬನ್ನಿ ಸರ್. ಸರ್, ಇದು ನಿಮಗೋಸ್ಕರ. ಏನಿದು? ನೀವೇ ಓದಿ ನೋಡಿ ಸರ್, ನಿಮಗೆ ಗೊತ್ತಾಗುತ್ತೆ. ಓಹೋ, ಲೀವ್ ಅಪ್ಲಿಕೇಶನ್ನು. ಭೀಮ್ರಾವ್ ಇವತ್ತು ರಜೆ ಹಾಕ್ತಿದ್ದಾನೆ. ಹೌದು. ಆದ್ರೆ ಈ ಹ್ಯಾಂಡ್ ರೈಟಿಂಗು ಭೀಮ್ರಾವ್ದಲ್ವಲ್ಲ. ಪತ್ರಿಕೆಗೆ ಭೀಮ್ರಾವ್ ವರದಿ ಮಾಡಿಕೊಟ್ಟಾಗ ಹ್ಯಾಂಡ್ ರೈಟಿಂಗ್ ಈ ತರ ಇರ್ಲಿಲ್ವಲ್ಲ. ಇದು ಅವ್ರು ಬರ್ದಿರೋದಲ್ಲ, ಈ ಅಪ್ಲಿಕೇಶನ್ ನಾನು ಬರ್ದಿರೋದು. ನಿಂಗೂ ಬರೆಯಕ್ ಬರುತ್ತಾ? ಹಾ, ಹೌದು. ಅವರೇ ನನಗೆ ಓದೋದು ಬರೆಯೋದು ಹೇಳ್ಕೊಟ್ಟಿದ್ದಾರೆ. ಅವರು ಪೂರ್ಣ ಅವ್ರನ್ನ ನೋಡಕ್ ಹೋಗಿದ್ದಾರೆ. ಅದಕ್ಕೆ ಈ ಅಪ್ಲಿಕೇಶನ್ನ ನಾನೇ ಬರ್ದೆ. ಈ ಅಪ್ಲಿಕೇಶನ್ ಬರೆಯೋ ಬದಲು ಗಂಡಂಗೆ ಆ ಅಪಾಯಕಾರಿ ಖೈದಿನ ಭೇಟಿ ಮಾಡೋದನ್ನ ತಡಿಬೇಕಿತ್ತು. ಯಾಕಂದ್ರೆ ಈ ಕೇಸಲ್ಲಿ ಮೂಗ್ ತುರಿಸಿದ್ರೆ ಭೀಮನೇ ಜೈಲಿಗೆ ಹೋಗ್ಬೇಕಾಗತ್ತೆ, ಇಲ್ಲಾಂದ್ರೆ ಗುಂಡೇಟ್ ತಿಂದು ಸಾಯ್ಬೇಕಾಗತ್ತೆ. ಬರ್ತೀನಿ ಸರ್. ಈ ಹೋರಾಟದಲ್ಲಿ ಭೀಮ್ರಾವ್ ಗೆಲ್ಲೋದಿಕ್ಕೆ ನಾನು ಬಿಡೋದಿಲ್ಲ. ಪೂರ್ಣ, ಪೂರ್ಣ, ಭೀಮ್ರಾವ್ ಅಂತ ಒಬ್ಬ ಬಂದಿದ್ದಾನೆ ನಿನ್ನನ್ನು ಭೇಟಿಯಾಗೋದಕ್ಕೆ. ಮಾತಾಡು ಇವನ ಹತ್ರ. ನಾನ್ ಯಾರ ಹತ್ರನೂ ಮಾತಾಡಲ್ಲ, ಹೊರಟೋಗಿ ಇಲ್ಲಿಂದ. ಪೂರ್ಣ ಅವರೇ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ನಾನು ಯಾರ ಹತ್ರನೂ ಮಾತಾಡೋದಿಲ್ಲ. ನಾನವತ್ತು ದಾರಿಯಲ್ಲಿ ಬರ್ತಾ ನಿಮ್ಮನ್ನು ನೋಡಿದ್ದೆ. ಅವ್ರು ನಿಮಗೆ ಹೊಡೆದ್ರು, ನಿಮಗೆ ತಲೆ ತಗ್ಸಕ್ಕೆ ಹೇಳಿದ್ರು ಕೂಡ ನೀವು ತಲೆ ತಗ್ಗಿಸ್ಲಿಲ್ಲ.
ಅದು ಯಾಕೆ ಅಂತ ನನಗೆ ಅರ್ಥ ಆಗಲಿಲ್ಲ. ಆದರೆ ಅವತ್ತು ಗೊತ್ತಾಯ್ತು ನೀವು ಅಪರಾಧಿ ಅಲ್ಲ ಅಂತ. ಆದರೂ ಕೂಡ ನೀವು ಜೈಲಲ್ಲಿ ಒಬ್ಬ ಖೈದಿಯಾಗಿ ಶಿಕ್ಷೆ ಅನುಭವಿಸಬಾರ್ದು. ಇದ್ರ ಹಿಂದೆ ಇರೋ ನಿಜವಾದ ಕತೆ ನನಗೆ ಗೊತ್ತಾಗಬೇಕು. ಒಂದು ವೇಳೆ ನೀವು ನಿಮ್ಮ ಕತೆನ ಒಂದು ಸಲ ನನಗೆ ಹೇಳಿದ್ರೆ ಮಾತಾಡಿದ್ದಾಯ್ತಲ್ಲ, ಇಲ್ಲಿಗೆ ಮಾತು ಮುಗೀತು. ಹೋಗು ಇಲ್ಲಿಂದ. ನೋಡಿ ಪೂರ್ಣ ಅವರೇ, ಎಲ್ರಿಗೂ ಗೊತ್ತಿರೋಂಥ ಕತೆ ಕೇಳಕ್ಕೆ ನನಗೆ ಆಸಕ್ತಿ ಇಲ್ಲ. ನನಗೆ ಬೇಕಾಗಿರೋದು ಯಾರಿಗೂ ಗೊತ್ತಿಲ್ಲದಿರೋ ಸತ್ಯ. ಆದ್ರೆ ನನಗೆ ಹೇಳಕ್ಕಿಷ್ಟ ಇಲ್ಲ. ತೊಲಗು ಇಲ್ಲಿಂದ. ಸತ್ಯ ತಿಳಿದೆ ನಾನು ಇಲ್ಲಿಂದ ಹೋಗೋನಲ್ಲ ಬಿಡಿ. ನಿಮ್ಮನ್ನ ನೋಡೋದಕ್ಕೆ ಕೋರ್ಟ್ ನನಗೆ 1 ಗಂಟೆ ಸಮಯ ಕೊಟ್ಟಿದೆ. 1 ಗಂಟೆ ಇಲ್ಲೇ ನಿಂತಿರ್ತೀನಿ. ನೀವು ಕತೆ ಯಾವಾಗ ಶುರು ಮಾಡ್ತೀರಾ ಅಂತ ಇಲ್ಲೇ ನಿಂತ್ಕೊಂಡು ಕಾಯ್ತೀನಿ. ಭೀಮ್ರಾವ್, ನೋಡ್ತಿದ್ಯಾ? ಇದರಿಂದ ಏನೂ ಪ್ರಯೋಜನ ಇಲ್ಲ. ಇವನಿಗೆ ನಿನ್ನ ಹತ್ರ ಮಾತಾಡೋಕೆ ಯಾವುದೇ ಇಂಟ್ರೆಸ್ಟ್ ಇಲ್ಲ. ಆದರೆ ನ್ಯಾಯಾಲಯ 1 ಗಂಟೆ ಸಮಯ ಕೊಟ್ಟಿದೆಯಲ್ಲ, ಆ 1 ಗಂಟೆ ಅಂತೂ ಇಲ್ಲೇ ಕಾಯ್ತೀನಿ. ಏನು ಪ್ರಯೋಜನ ಇಲ್ಲ. ಪ್ರಯೋಜನ ಆಗಲಿ ಬಿಡಲಿ, ಆದರೆ ಒಂದು ನೆಮ್ಮದಿ ಅಂತೂ ಸಿಗುತ್ತೆ. ನಾನು ಪೂರ್ಣ ಅವರು, ನಾವಿಬ್ಬರು ಒಂದೇ ಜಾತಿಯವರು. ಅವ್ರ ದುಃಖ ಹಂಚ್ಕೊಳ್ಳೋದಕ್ಕೋಸ್ಕರ 1 ಗಂಟೆ ಅವ್ರ ಜೊತೆ ನಿಂತಿದ್ದೆ ಅನ್ನೋ ನೆಮ್ಮದಿ ಸಿಗುತ್ತೆ. ಸುಮ್ಮನೆ ನಾಟಕ ಅಷ್ಟೇ ಇದೆಲ್ಲ. ಇರ್ಲಿ, ಕೂತ್ಕೊಂಡು ಅದೇನಾಗುತ್ತೆ ಅಂತ ನೋಡ್ತೀನಿ. ಏಯ್, ಚೇರ್ ತಗೊಂಬಾ. ಈ ಭೀಮ್ರಾವ್ ಒಂಥರ ಮನುಷ್ಯ ಅನಿಸ್ತಿದ್ದಾನೆ ಮಾಲೀಕ್ರೆ. ಹೆಂಡ್ತಿಗೆಲ್ಲ ಓದು ಬರಹ ಹೇಳ್ಕೊಡ್ತಾರ. ಸಾಹೇಬ್ರೆ, ಓದು ಬರ ಕಲಿಯೋದ್ರಿಂದ ಪ್ರಯೋಜನನೂ ಇದೆ. ಏನು ಪ್ರಯೋಜನ? ಈಗ ನೋಡಿ, ನಮಗೆ ರಜಾ ಬೇಕು ಅಂದರೆ ಆಫೀಸಿಗೆ ಬರಲೇಬೇಕು ಅಂತಿಲ್ಲ. ಈಗ ನಾವು ಓದು ಬರ ಕಲ್ತಿದ್ರೆ ಪತ್ರ ಬರೆದು ಯಾರ ಕೈಯಲ್ಲಾದರೂ ನಿಮಗೆ ಕಳಿಸ್ಬೋದಿತ್ತು. ನನಗೆ ರಜಾ ಸಿಕ್ತಿತ್ತು. ಇಲ್ಲಿವರೆಗೂ ಬರೋದು ಬೇಕಿರಲಿಲ್ಲ ಸಾಹೇಬ್ರೆ. ನಿಮ್ಮಿಬ್ಬರೂ ಮಾತೂ ಸರಿ ಇದೆ. ಭೀಮ್ರಾವ್ ನಡೆ ಒಂಥರ ವಿಚಿತ್ರವಾಗಿರುತ್ತೆ. ಮಾಲೀಕ್ರೆ, ಬನ್ನಿ ಬನ್ನಿ. ನಮಸ್ತೆ. ನಮಸ್ಕಾರ. ನಮಸ್ಕಾರ. ವಿಷಯ ಗೊತ್ತಾಯ್ತಾ ಇಲ್ವಾ ನಿಮ್ಗೆ? ಏನು? ಅದೇ ಭೀಮ್ರಾವ್ ಜೈಲವರೆಗೂ ಹೋಗಿದ್ದಾನೆ, ಮತ್ತೆ ಪೂರ್ಣನೋ ಕೈದಿನ ಭೇಟಿ ಆಗ್ತಿದ್ದಾನೆ. ಏನಿಲ್ಲ ಅಂದ್ರೂ ಬೆಳಿಗ್ಗೆಯಿಂದ 20 ವಕೀಲರನ್ನ ನೋಡಿದಾನೆ. ಆದ್ರೆ ಇಲ್ಲಿವರೆಗೂ ಯಾವ ವಕೀಲರು ಆ ಭೀಮಂಗೆ ಸಹಾಯ ಮಾಡಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಸಹಾಯ ಮಾಡಿದವ್ರು ಯಾರು ಅಂತ ಒಂದ್ಸಲ ಗೊತ್ತಾಗ್ಲಿ, ಸರಿಯಾಗಿ ಬುದ್ಧಿ ಕಲಿಸ್ತೀವಿ. ನಮ್ ವಿರುದ್ಧ ಹೋಗಿ ಆ ಭೀಮಂಗ್ ಸಹಾಯ ಮಾಡಿದವ್ರಿಗೆ ಪರಿಣಾಮ ಹೇಗಿರುತ್ತೆ ಅಂತ. ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಚಹಾ ಹೇಳ್ತೇನೆ. ಇವರಿಬ್ರು ಹೇಳ್ತಿದ್ರು ಭೀಮ್ರಾವ್ ಒಂಥರ ವಿಚಿತ್ರ ಅಂತ, ವಿಶೇಷ ಅಂತಿದ್ರು. ಒಬ್ಬ ವ್ಯಕ್ತಿ ವಿಚಿತ್ರನೋ ವಿಶೇಷವಾಗೂ ಇದ್ರೆ ಅವನ್ನ ವಿಚಿತ್ರವಾಗೇ ಮಣ್ಣು ಮುಗಿಸ್ಬೇಕಾಗತ್ತೆ ಅಲ್ವಾ? ವಿಚಿತ್ರವಾಗ? ಅರೆ, ನೀವ್ ಯಾಕೆ ಮುಖ ಗಂಟು ಹಾಕೋತಿದ್ದೀರಾ? ಒಬ್ಬ ಕೆಳಜಾತಿಗೆ ಸೇರಿದ ಭೀಮ್ರಾವ್ ಒಬ್ಬ ಕೆಳಜಾತಿ ಅಪರಾಧಿನ ಕಾಪಾಡಕ್ಕೆ ಹೋರಾಟ ಮಾಡ್ತಿದ್ದಾನೆ. ಕೋಪ ಬರೋದಿಲ್ವಾ ಮಾಲೀಕ್ರೆ? ಇವರಿಬ್ರಿಗೂ ಖಂಡಿತ ಕೋಪ ಬಂದಿರುತ್ತೆ. ಮೇಲ್ಜಾತಿಯವರು ಯಾರಾದ್ರೂ ಸರಿನೇ, ಭೀಮ್ರಾವ್ ಮಾಡ್ತಿರೋ ತಿಳ್ಕೊಂಡ್ರೆ ಅವ್ರ ರಕ್ತ ಖಂಡಿತ ಕುದಿಯುತ್ತೆ. ಆ ಕೆಳಜಾತಿ ವ್ಯಕ್ತಿನ ನಮ್ ಜಾತಿಯವರು ಅಪರಾಧಿ ಮಾಡಿ ಎಲ್ರೂ ಮುಂದೆ ಅವನ ಮುಖಕ್ಕೆ ಮಸಿ ಬೆಳೆದಿದ್ದೀವಿ. ಅದೇ ವ್ಯಕ್ತಿನ ಈ ಭೀಮ್ರಾವ್ ನಮ್ಮನ್ನ ಕೆಟ್ಟವ್ರನ್ನಾಗಿ ಮಾಡೋದಿಕ್ಕೆ ಅವನನ್ನ ನಿರಪರಾಧಿ ಅಂತಿದ್ದಾನೆ. ಹೀಗ್ ಮಾಡಿ ಆ ಭೀಮ ಸಮಾಜದಲ್ಲಿ ನಮ್ಮ ಮರ್ಯಾದೆ ಕಳಿಬೇಕು ಅಂತಿದ್ದಾನೆ. ಅರೇ ಇಲ್ಲ ಇಲ್ಲ ಸೇಠ್ಜಿ, ತಪ್ಪು ತಿಳ್ಕೊಂಡಿದ್ದಾನ ಅವನು. ಹಾ, ಅಪ್ಪ ಸರಿಯಾಗಿ ಹೇಳ್ತಿದ್ದಾರೆ. ಅಂಥ ವ್ಯಕ್ತಿಗೆ ಶಿಕ್ಷೆ ಆಗ್ಲೇಬೇಕು. ಈಗ ನಾವೊಂದು ಕೆಲಸ ಮಾಡೋಣ. ಹಾ, ನೀವಿಬ್ರು ಇದ್ರ ಜವಾಬ್ದಾರಿ ತಗೊಳ್ಳಿ. ನೀವಿಬ್ರು ಮೇಲ್ಜಾತಿಯವರೇ ಅಲ್ವಾ? ಭೀಮಾ ಮಾಡಿರೋ ತಪ್ಪಿಗೆ ಅವನಿಗೆ ಶಿಕ್ಷೆ ಆಗೋ ಥರ ನೀವು ಮಾಡಿದ್ರೆ ಈ ಆಫೀಸಿಂದ ಹೊರಗೆ ಸಮಾಜದಲ್ಲಿ ನಿಮಗೆ ಒಳ್ಳೆ ಗೌರವ ಘನತೆ ಸಿಗತ್ತೆ.
ಯೋಚನೆ ಮಾಡಿ. ನಾನು ನಿಮ್ಮಿಬ್ಬರಿಗೂ ಪ್ರಮೋಷನ್ ಕೊಡ್ತೀನಿ. ಹೆಮ್ಮೆಯಿಂದ ಎಲ್ರ ಮುಂದೆ ಹೇಳ್ತೀನಿ, ಇವರಿಬ್ರು ನನ್ನ ಕೆಲಸಗಾರರು ಜಾತಿ ಸಮಾಜಕ್ಕಾಗಿ ತಮ್ಮನ್ನ ತಾವು ಸಮರ್ಪಣೆ ಮಾಡ್ಕೊಂಡಿದ್ದಾರೆ ಅಂತ. ನೋಡಿ, ಒಂದ್ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ನಿಮ್ಗೆ. ಒಂದ್ ಕಡೆ ಮಾಲೀಕರು ನಿಮ್ಗೆ ಪ್ರಮೋಷನ್ ಕೊಟ್ಟಿದ್ದಾರೆ, ಇನ್ನೊಂದ್ ಕಡೆ ಸಮಾಜದಲ್ಲಿ ನಿಮ್ ಗೌರವ ಹೆಚ್ಚುತ್ತಿದೆ. ಮಾಲೀಕ್ರೆ, ನಾವೀಗ್ಲೇ ಆ ಭೀಮ್ರಾವ್ಗೆ ಶಿಕ್ಷೆ ಕೊಟ್ಟು ಬರ್ತೀವಿ. ಆಜ್ಞೆ ಮಾಡಿ ಮಾಲೀಕ್ರೆ. ಏನ್ ಮಾಡ್ತೀರಾ ಅಂತ ಹೇಳಿ. ಜೈಲಿಂದ ಹೊರಗೆ ಬಂದ್ಮೇಲೆ ಮನೆಗೆ ಹೋಗಲ್ಲ ಆ ಭೀಮ್ರಾವ್. ಅದನ್ನ ನಮಗ್ ಬಿಡಿ ಮಾಲೀಕ್ರೆ. ಏ ನಡಿಯೋ. ಇವತ್ತು ಅವನ್ನ ಸುಮ್ಮನೆ ಬಿಡಲ್ಲ. ಈ ಸಲ ಅವ್ನು ತಪ್ಪಿಸ್ಕೋಬಾರ್ದು.